ಮಂಡ್ಯ ಟ್ರಕ್ ಫೈರಿಂಗ್ ಕೇಸ್ಗೆ ಇದೀಗ ಹೊಸ ತಿರುವು ಸಿಗ್ತಾ ಇದೆ. ದೂರುದಾರ ಶಂಕರ್ನಿಂದ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡುವಂತಹ ಕೆಲಸಗಳಾಗಿದೆ. ಯಾವ ರೀತಿಯಾದಂತಹ ಹೊಸ ತಿರುವು ಸಿಕ್ಕಿದೆ ಮತ್ತೆ ಏನ್ ಹೇಳಿದ್ದಾರೆ ವಿಡಿಯೋದಲ್ಲಿ, ಡೀಟೇಲ್ಸ್ ನಿಮ್ಮ ಮುಂದೆ. ಶಂಕರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಪಪ್ರಚಾರದ ವಿಡಿಯೋಗಳಿಗೆ ಶಂಕರ್ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಸ್ಪಿ ಡಿವೈಎಸ್ಪಿ ವಿರುದ್ಧ ನಿರ್ಲಕ್ಷ್ಯ ಇಲ್ಲ ಅಂತ ಹೇಳಿ ದೂರುದಾರರು ಹೇಳ್ತಾ ಇದ್ದಾರೆ. ದೂರು ನೀಡೋದಕ್ಕೆ ಹಿಂದೇಟು ಹಾಕಿದ್ದೇ ನಾನು ಅಂತ ಹೇಳಿ ಟ್ರಕ್ ಚಾಲಕ ಹೇಳ್ತಾ ಇದ್ದಾರೆ. ತನಿಖೆ ಕಾನೂನಿನ ಪ್ರಕಾರ ನಡೀತಾ ಇದೆ ಅಂತ ಹೇಳಿ ಶಂಕರ್ ವಿಡಿಯೋ ಮಾಡೋದ್ರ ಮುಖಾಂತರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ನಡೆದಂತಹ ಟ್ರಕ್ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೊಸ ತಿರುವು ಸಿಗ್ತಾ ಇದೆ. ಮಂಡ್ಯ ಎಸ್ಪಿ ವಿರುದ್ಧ ಕೇಳಿಬಂದಿದ್ದಂತಹ ಆರೋಪಗಳಿಗೆ ಇದೀಗ ಪ್ರಕರಣದ ದೂರುದಾರ ಹಾಗೂ ಸಂತ್ರಸ್ತ ಟ್ರಕ್ನ ಚಾಲಕ ಶಂಕರ್ ವಿಡಿಯೋ ಮಾಡೋದ್ರ ಮುಖಾಂತರ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಎಸ್ಪಿ ಶೋಭಾರಾಣಿ ಹಾಗೂ ಪೊಲೀಸ್ನವರ ಕಾರ್ಯವೈಖರಿಯ ಬಗ್ಗೆ ಸಾಕಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಾ ಇತ್ತು. ಪ್ರಶ್ನೆ ಮಾಡುವಂತಹ ಕೆಲಸಗಳಾಗಿತ್ತು. ಅವರ ಕಾರ್ಯವೈಖರಿ ಸರಿಯಿಲ್ಲ ಅಂತ ಹೇಳಿ ಒಂದಷ್ಟು ಅಪಪ್ರಚಾರ ಮಾಡುವಂತಹ ಕೆಲಸಗಳು ಕೂಡ ಆಗಿತ್ತು. ಸೊ ಹಾಗಾಗಿ ಇದೀಗ ದೂರುದಾರ ಶಂಕರ್ ವಿಡಿಯೋ ಮಾಡೋದ್ರ ಮುಖಾಂತರ ಪೊಲೀಸ್ನವರ ಕಾರ್ಯವೈಖರಿ ಹೇಗೆ ಸಾಗ್ತಾ ಇದೆ, ಎಸ್ಪಿ ಅವರು ಯಾವ ರೀತಿಯಾಗಿ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ ಅನ್ನೋದರ ಕುರಿತು ಕ್ಲಾರಿಟಿ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಎಲ್ಲಿ ಯಾರಿಗೂ ಮಾಹಿತಿ ಕೊಡೋದಕ್ಕೆ ಮೈಸೂರಿಗೆ ಬಂದ್ಬಿಟ್ಟಿರ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಅಂತೇಳಿ ಮೈಸೂರಿನ ನಿವಾಸಿಯಾಗಿರ್ತೀನಿ. ಇದೊಂದು ಲೈವ್ ಪ್ರಕರಣ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ಹೋದೊಂದು ವಾರದಿಂದ ಫೈರಿಂಗ್ ಕೇಸಲ್ಲಿ ಟ್ರಕ್ ಚಾಲಕ ನಾನೇ ಆಗಿರ್ತೀನಿ. ಮಂಡ್ಯ ಫೈರಿಂಗ್ ಕೇಸಲ್ಲಿ ಟ್ರಕ್ ಚಾಲಕ ನಾನೇ ಆಗಿರ್ತೀನಿ. ಇದ್ರ ಬಗ್ಗೆ ನಾನು ಸತ್ಯತೆಗಳನ್ನು ಮಾತಾಡಬೇಕು ಅಂತ ಇವತ್ತು ಲೈವ್ ಆಗಿ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಅವತ್ತು ಬೆಳಗಿನ ಜಾವದಲ್ಲಿ ಏನು ಫೈರಿಂಗ್ ಪ್ರಕರಣ ಆಗಿರ್ತದೆ ಆ ವಿಷಯದಲ್ಲಿ ನಾನು ಎಲ್ಲಿ ಯಾರಿಗೂ ಮಾಹಿತಿ ಕೊಡೋದಕ್ಕೆ ಮೈಸೂರಿಗೆ ಬಂದುಬಿಟ್ಟಿರ್ತೀನಿ. ಮೈಸೂರಿಗೆ ಬಂದು ನನ್ನ ಸ್ನೇಹಿತರ ಹತ್ರ ವಿಷಯ ಹಂಚ್ಕೊಂಡಿರ್ತೀನಿ. ಸ್ನೇಹಿತರ ಹತ್ರ ವಿಷಯ ಹಂಚ್ಕೊಂಡು ನನ್ನ ಪಾಡಿಗೆ ನಾನು ಸ್ವಿಚ್ ಆಫ್ ಮಾಡಿ ಮಲಗಿರ್ತೀನಿ. ಅವರು ಮಾಧ್ಯಮದವರಿಗೆ ವಿಷಯ ಮುಟ್ಟಿಸಿ ಅಲ್ಲಿಂದ ಅದು ಎಸ್ ಪಿ ಮೇಡಮ್ಗೆ ವಿಷಯ ತಲುಪಿರ್ತದೆ. ಅವರು ನಮ್ಮನ್ನು ಸಂಪರ್ಕಿಸಕ್ಕೆ ನೋಡಿರ್ತಾರೆ. ನನ್ನ ಮೊಬೈಲು ಸ್ವಿಚ್ ಆಫ್ ಆಗಿರ್ತದೆ. ಸ್ವಿಚ್ ಆಫ್ ಆಗಿರೋದ್ರಿಂದ ಅವರು ಎಸ್ ಪಿ ಮೇಡಮ್ ಏನು ಮಾಡ್ತಾರೆ, ಅವ್ರ ಸಿಬ್ಬಂದಿನ ಒಂದು 3 ಜನನ ಮೈಸೂರಿಗೆ ಕಳಿಸಿ ನನ್ನನ್ನು ಠಾಣೆಗೆ ಕರೆತರಿಸ್ತಾರೆ. ಠಾಣೆಗೆ ಕರೆತರಿಸಿ ಅಲ್ಲಿ ಎಸ್ ಪಿ ಮೇಡಮು, DYSP ಸಾರು, ಇನ್ಸ್ಪೆಕ್ಟರ್ 3 ಜನ ಸಮ್ಮುಖದಲ್ಲಿ ಏನಾಯಿತು ವಿಚಾರ ಅಂತ ನನ್ನ ಹತ್ರ ವಿಚಾರಣೆ ಮಾಡ್ತಾರೆ. ನನ್ನ ನಡೆದಿದ್ದ ಘಟನೆ ಏನು ಅಂತ ಅವ್ರ ಹತ್ರ ಎಲ್ಲ ವಿವರಿಸ್ಬಿಟ್ಟು ಹೇಳ್ತೀನಿ, ಮೇಡಮ್ ನನಗೆ ಈ ಕೇಸಲ್ಲಿ ನನಗೆ ಓಡಾಡೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಕೇಸ್ ಬೇಡ, ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಸರ್ ಮೇಡಮ್, ನನಗೆ ಬರೋಕ್ಕಾಗಲ್ಲ, ಇದು ಬೇಡ ನನಗೆ ಈ ಕೇಸು. ಹಾಗಾಗಿ ನಾನು ಬೆಳಗ್ಗೆ ನನಗೆ ಎಲ್ಲಿಗೂ ಮಾಹಿತಿ ಕೊಡೋದ್ ರೀತಿ ಮೈಸೂರಿಗೆ ನಾನು ಹೋಗ್ಬಿಟ್ಟೆ ಅಂತ ಕೇಳ್ಕೊತೀನಿ. ಆದರೂ ನೀನು ಹೆದರ್ಬೇಡಪ್ಪ, ನಿಮ್ಮ ಜೊತೆ ನಾವಿದ್ದೀವಿ, ಇನ್ಸ್ಪೆಕ್ಟ್ರು DYSP ಇದ್ದಾರೆ, SP ಸಾರ್ ಇದ್ದಾರೆ, ನಾವಿದ್ದೀವಿ, ನಿಮ್ಮ ಯಾವುದೇ ಥರ ತೊಂದರೆ ಆಗೋ ರೀತಿ ನಾವು ನೋಡ್ಕೋತೀವಿ, ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಧೈರ್ಯ ತುಂಬಿ FIR ಮಾಡಿರ್ತಾರೆ. FIR ಮಾಡಿ ಅವ್ರ ಸಿಬ್ಬಂದಿನೆಲ್ಲ ಕಳಿಸಿ ಇಮಿಡಿಯೇಟಾಗಿ ಆರೋಪಿಗಳನ್ನು ಠಾಣೆಗೆ ಅರೆಸ್ಟ್ ಮಾಡಿ ಠಾಣೆಗೆ ಕರೆತರ್ತಾರೆ. ಆಮೇಲೆ ನಾನು ಮೈಸೂರಿಗೆ ವಾಪಸ್ ಬಂದಿರ್ತೀನಿ. ಅದಾದ ನಂತರನೇ ನಮಗೆ ಗೊತ್ತಾಗುತ್ತೆ ಇವರು ಪ್ರಭಾವಶಾಲಿ ಮಕ್ಕಳು ಅಂತ. ಆದರೂ ಅವ್ರು ಯಾರಿಗೂ ಏನಕ್ಕೂ ಕೇರ್ ಮಾಡೋದ್ ರೀತಿ ಈ ಪ್ರಕರಣ ದಾಖಲಿಸ್ಕೊಂಡಿದ್ದು ಬೆಳಿಗ್ಗೆ ಕೋರ್ಟಿಗೆ ಹಾಜರುಪಡಿಸಿ ಇರೋದು ಏನು ವಿಷಯ ಅಂದರೆ ನಮ್ಮ ಹತ್ರ ಏನು ಮಾಹಿತಿ ಕಲೆಕ್ಟ್ ಮಾಡಿದ್ರೆ ಅದ್ರ ಲೈವ್ ಆಗಿ ಅವರು ವಿಡಿಯೋ ಮಾಡಿರ್ತಾರೆ. ನೀವೆಲ್ಲ ನೋಡಿರ್ತೀರ. ಎಂಥ ಪ್ರಭಾವಿ ಶಕ್ತಿ ವ್ಯಕ್ತಿಗಳಾದರೂ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ
ನಿಮಗೆ ಯಾವುದಕ್ಕೂ ನೀವು ಭಯ ಪಟ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶದಿಂದ ಮೇಡಮ್ ಅವರು SP ಮೇಡಮ್ ಅವರು ಈ